ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಹೊರಟಿರೋದು ಅಂದರೆ, ಎಷ್ಟೋ ಜನ ಹಳೆ ವಿಡಿಯೋ ನೋಡಿದ್ದೀರಾ, ಈ ಥರ ಆಗಿತ್ತು ವಿಷಯ ಅಂತ. ಆ್ಯಂಡ್ ಎಷ್ಟೋ ಜನ ಕಮೆಂಟ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಆಲ್ರೆಡಿ ಹತ್ತತ್ರ 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಏನು ಹೇಳಬೇಕು ನಾನು ಮೇಯ್ನಾಗಿ ಅಂದರೆ, ಈ ಕಮೆಂಟ್ ಮಾಡಿರೋ ನಡುವೆ ಕೆಲವರು ಕಮೆಂಟ್ ಮಾಡಿದ್ದಾರೆ, ಈ ಥರ ಆಯ್ಕೋ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಾಡ್ತಿದ್ದಾರೆ, ಡವ್ ಮಾಡ್ತಿದ್ದಾರೆ ಅಂತೆಲ್ಲ ಕೆಲವ್ರು ಕಮೆಂಟ್ ಮಾಡಿದ್ದಾರೆ. ಪರವಾಗಿಲ್ಲ, ನಮಗೇನು ಜನಕ್ಕೆ ಮೋಸ ಮಾಡಿ ಅಥವಾ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇನ್ನೊಂದು ಅಕೌಂಟಿಂದ ದುಡ್ಡು ಮಾಡ್ಕೊಬೇಕು ಅನ್ನೋ ಇಂಟೆನ್ಷನ್ ಅಂತೂ ಇಲ್ಲವೇ ಇಲ್ಲ. ಆ ಥರ ಇದ್ದಿದ್ರೆ ನಾವು ಯಾವಾಗನೋ ಮಾಡಿ ಏನೋ ಮಾಡ್ತಿದ್ವಿ. ಯೂಟ್ಯೂಬಲ್ಲಿ ನೀವು ತೆಗೆದು ನೋಡಿದ್ರೂ ಇಲ್ಲಿವರೆಗೂ ನಾನು ಒಂದು ಪ್ರಮೋಷನ್ ಮಾಡಿಲ್ಲ, ಏನು ಮಾಡಿಲ್ಲ. ನನಗೆ ಅದು ಅವಶ್ಯಕತೆಯೂ ಇರಲಿಲ್ಲ ನಾನು ಯೂಟ್ಯೂಬಲ್ಲಿ ಮಾಡಬೇಕು ಏನು ಎತ್ತ ಅಂತ. ಆ್ಯಂಡ್ ನಾವು ಯಾವತ್ತೂ ಒಬ್ರನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೇ ಇಲ್ಲ ಇಲ್ಲಿವರೆಗೂ. ಆ್ಯಂಡ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಪ್ರೂಫು ತೋರಿಸ್ಬಿಡ್ತೀನಿ ರೀ. ನೋಡಿ, ಕಂಪ್ಲೇಂಟ್ ಫೈಲ್ ಮಾಡಿದ್ದೀವಿ, ಇದೇ ಪ್ರೂಫು. ಕಂಪ್ಲೇಂಟ್ ಫೈಲ್ ಮಾಡಿರೋದಕ್ಕೆ ಹತ್ರದಲ್ಲಿ ಕಾಣಿಸಲ್ಲ. ಗ್ರೆವೆನ್ಸ್ ರಿಪೋರ್ಟ್ ಇದು. ಆ್ಯಕ್ಚುಲಿ ನಮ್ಮ ಅಣ್ಣ ಫೈಲ್ ಮಾಡಿಕೊಟ್ಟ. ಏನಾಗಿದೆ ಅಂದರೆ, ನಿಮಗೆ ಆ್ಯಕ್ಚುಯಲ್ ಪಿಕ್ಚರ್ ಹೇಳ್ತೀನಿ ಕೇಳಿ. ಇಮೇಲ್ ಏನಿದೆ, ನನ್ನ ಇಮೇಲ್ಗೆ ಒಂದು ಮೇಲ್ ಬಂದಿತ್ತು. ಆ ಮೇಲ್ಗೆ ನಾನು ಫಾರ್ಮ್ ಥರ ಇತ್ತು, ಆ ಫಾರ್ಮ್ನ ಫಿಲ್ ಮಾಡಿ ಲಾಗಿನ್ ಆಗೋಕ್ಕೆ ಹೋಗಿ ಎಲ್ಲ ಕಡೆ ಎಲ್ಲೆಲ್ಲಿ ನನ್ನ ಇಮೇಲ್ ಲಾಗಿನ್ ಆಗಿತ್ತು ಎಲ್ಲ ಕಡೆ ಲಾಗೌಟ್ ಆಗೋಗಿದೆ. ಯೂಟ್ಯೂಬ್ನ ಇವಾಗ ಆ ಚಾನಲ್ನ ಬೇರೆ ಫೋನಿಂದನೋ ಇನ್ನೊಂದು ಫೋನಿಂದನೋ ಓಪನ್ ಮಾಡಿದ್ರೆ ಕಾಣಿಸ್ತಿದೆ ಯೂಟ್ಯೂಬ್. ಇವಾಗ ನೀವು ಓಪನ್ ಮಾಡಿದ್ರೆ ಯೂಟ್ಯೂಬ್ ಆ ಚಾನಲ್ ಕಾಣಿಸುತ್ತೆ. ಬಟ್ ನನಗೆ ಆ್ಯಕ್ಸೆಸ್ ಇಲ್ಲ, ನಾನು ಹೋಗೋಕ್ಕಾಗಲ್ಲ, ಆ ಲಾಗಿನ್ ಆಗೋಕ್ಕಾಗಲ್ಲ, ಅದ್ರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಯಾರೋ ಒಬ್ಬರು ಸ್ಟ್ರೈಕ್ ಆಗಿದೆ, 3 ಸ್ಟ್ರೈಕಿಗೆ ಸರಿ ಹೋಗುತ್ತೆ, ತಿರ್ಗಾ ಬರ್ತಾರೆ, ಹೊಸ ಅಕೌಂಟ್ ಬಂತು ಅಂತಾರೆ, ತಿರ್ಗಾ ಇನ್ನೊಂದು ಕತೆ ಹೊಡಿತಾರೆ ಅಂತ ಯಾರೋ ಹೇಳಿದ್ರು. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಥರ ಇನ್ ಕೇಸ್ ಏನಾದರೂ ಆದರೆ ಈ ಅಕೌಂಟ್ನ ನಾನು ಇವಾಗ ಏನು ಕ್ರಿಯೇಟ್ ಮಾಡಿ ಆ ಅಕೌಂಟ್ ನನಗೇನೋ ಸಿಕ್ಕಿ ಆ ಥರ ಏನಾದರೂ ಕೇಸ್ ಆದರೆ ಈ ಅಕೌಂಟಲ್ಲಿ ಏನು ಬರುತ್ತೋ ನಾನು ಅದನ್ನು ಒಳ್ಳೇದಕ್ಕೆ ಅಂತಲೇ ಯೂಸ್ ಮಾಡ್ತೀನಿ. ಅಕಸ್ಮಾತ್ ಆ ಅಕೌಂಟ್ ಸಿಕ್ಕಿದ್ರು ನಿಮ್ಗೆ ಆ ಥರ ಅನ್ಸುತ್ತೆ ಅಂದರೆ ಈ ಅಕೌಂಟ್ನ ನಾನು ಎನಿ ಟೈಮ್ ಆಫ್ ಮಾಡೋಕ್ಕೂ ರೆಡಿ ಇದ್ದೀನಿ, ಆಯಿತಾ. ಇದಾಗಿತ್ತು. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನಾಗುತ್ತೋ ಮುಂದೆ ನೋಡಬೇಕು. ನನ್ನ ಮೇಲ್ ನನಗೆ ವಾಪಸ್ ಸಿಕ್ಕಿದ್ರೆ ನಾನು ಅದಕ್ಕೆ ಲಾಗಿನ್ ಆಗ್ಬೋದು, ತಿರ್ಗಾ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇದು ಆ್ಯಕ್ಚುಯಲ್ ಪಿಕ್ಚರ್ ಗೊತ್ತಿಲ್ಲದೆ ಸುಮ್ಮನೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಎಷ್ಟೋ ಕಮ್ಮಿ ಜನ ಕಮೆಂಟ್ ಆ ಥರ ಮಾಡಿರೋದು. ಸುಮಾರು ಜನ ಹೇಳಿದ್ದೀರಾ ಮಾಡಿ ಸಪೋರ್ಟ್ ಮಾಡ್ತೀವಿ, ಮಾಡ್ತಾಯಿರಿ ಅಂತ ಹೇಳಿದ್ದೀರಾ. ನಾವು ನಿಮ್ಮ ಭರವಸೆ ಮೇಲೆ ಇನ್ನೊಂದು ಹೆಜ್ಜೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಹಿಂಗಾಗಿದೆ. ಮಮ್ಮಿ, ವಾಟ್ ಯು ಟೆಲ್? ಏನು ಹೇಳೋದು, ಕಮೆಂಟ್ ಮಾಡಿರೋರು ಅವ್ರು ಗೊತ್ತಿಲ್ದಿರ ಮಾಡಿರ್ತಾರೆ. ಕೆಲವೊಂದು ಒಬ್ಬರೆಲ್ಲ ಮಾಡಿದ್ರಲ್ಲ ಈ ಥರ ಮಾಡಿ ಇನ್ನೊಬ್ರನ್ನ ನೋಡಿ ನಮ್ಮನ್ನ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ನಮ್ಗೆ ಅವಶ್ಯಕತೆ ಇಲ್ಲ ಅಷ್ಟೊಂದು ಈ ಥರ ಫೇಕಾಗಿ ಮಾಡಿಕೊಂಡು ಇನ್ನೊಂದು ಮಾಡೋ ಅವಶ್ಯಕತೆ ಇಲ್ಲ, ಆಯಿತಾ. ನಮ್ಮಮ್ಮ ಹೇಳಿ. ಏನು ಹೇಳೋದೇ ಹೇಳಿದ್ನಲ್ಲ, ಈ ಥರ ಮಾಡಾರೆ ನೋಡೋಣ. ಇವಾಗ ಏನು ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡೋಣ ಏನಾಗುತ್ತೆ. ನಾವು ಅದು ಯಾಕೆ ಈ ಥರ ಪ್ರಾಬ್ಲಮ್ ಅಂದರೆ ಇವನಿಂದನೇ ಆಗಿರೋದು. ಅದು ಏನೋ ಮಾಡೋಕ್ಕೋಗಿ ಏನೋ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿರೋದು, ಮಾಡ್ಕೊಂಡಿರೋದು ಇವಂದು ಮಿಸ್ಟೇಕು. ಪಾಪ ನಾವೇನು ಇವಾಗ ಕಮೆಂಟ್ ಮಾಡ್ತಾರೆ, ಅವ್ರಿಗೇನು ಅಂದ್ಕೊಂಡಿರ್ತಾರೆ ಕಮೆಂಟ್ ಮಾಡೋರು, ಇವರು ಸುಮ್ಮನೆ ಇನ್ನೊಂದು ಯೂಟ್ಯೂಬ್ ಮಾಡೋಕ್ಕೆ, ಇವರು ಇದು ಏನೋ ಜನಗೆ ಇದು ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತೀರ. ದಯವಿಟ್ಟು ಆ ಥರದ್ದೇನಿಲ್ಲ. ಹಂಗೆಲ್ಲ ಮಾಡೋಂಗಿದ್ರೆ ನಾನು ಬೇಜಾನ್ ದಾರಿ ಇದು ಮಾಡೋದು ಅವೆಲ್ಲ ಇರ್ತಲ್ಲ. ನಮಗೆ ನಾವೇನು ಜನಕ್ಕೆ ಏನು ಕೇಳ್ತಾಯಿದ್ವಿ ಹೇಳಿ, ನಗ್ರಿ ನೋಡಿ, ವೀಡಿಯೋಸ್ ನೋಡಿ ಒಂಥರ ಸಂತೋಷ ಆಗ್ತಿತ್ತು. ನನಗೆ ಜನ ಸಿಕ್ತವರೆಲ್ಲ ಹೇಳ್ತಾಯಿದ್ರು, ನನಗೇನು ಹೇಳ್ತಾಯಿದ್ರು, ಮೇಡಮ್ ನಿಮ್ಮ ವೀಡಿಯೋಸ್ ನೋಡ್ಬಿಟ್ಟು ಮನ್ಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ವಿ, ನಾವು ಅಷ್ಟು ಖುಷಿ ಪಡ್ತೀವಿ ಅಂತ. ಅಷ್ಟೇ ನಮ್ಮ ಉದ್ದೇಶ ಇದ್ದಿತ್ತು. ಬಟ್ ಈ ಥರ ಆಗಿದೆ, ಡೋಂಟ್ ವರಿ, ಪರವಾಗಿಲ್ಲ, ಮಾಡ್ತೀವಿ, ಬರ್ತೀವಿ ಅಷ್ಟೇ. ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ನೆಕ್ಸ್ಟು ಒಳ್ಳೆ ವ್ಲಾಗು ಎಲ್ಲ ನಾನು ಟ್ರೈ ಮಾಡ್ತಿದ್ದೀನಿ. ಅಕೌಂಟ್ ವಾಪಸ್ ಬರೋಕ್ಕೆ ಒಂದು ಟೀಮ್ ವರ್ಕ್ ಮಾಡ್ತಿದ್ದೆ ಅದ್ರ ಮೇಲೆ. ನನಗೇನಾದರೂ ಅದು ಸಿಕ್ಕಿದ್ರೆ ಆದಷ್ಟು ಅಲ್ಲೇ ನಾನು ಬರ್ತೀನಿ, ಮಾಡ್ತೀನಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಈ ಅಕೌಂಟ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೇಕಾದ್ರೆ ಆ ಥರ ಸೆಕೆಂಡ್ ಅಕೌಂಟು ಇಲ್ಲ ಎರಡೆರಡು ಮಾಡ್ತಿದ್ದೀವಿ ಅಂತ ಅನಿಸಿದ್ರೆ ಈ ಅಕೌಂಟಲ್ಲಿ ಏನು ವೀಡಿಯೋಸ್ ಬರ್ತಿದೆಯೋ ನೆಕ್ಸ್ಟು ನಾನು ಆ ಅಕೌಂಟ್ ಸಿಕ್ಕಿದಾಗ ಈ ಅಕೌಂಟಲ್ಲಿ ನಾನು
ಏನು ಇನ್ಕಮ್ ಬರುತ್ತೋ ಅದನ್ನು ಒಂದು ಜನಕ್ಕೆ ಯೂಸ್ ಆಗಬೇಕು ಅನ್ನೋದಕ್ಕೆ ಮಾಡ್ತೀನಿ. ಆ್ಯಂಡ್ ಆ ಅಕೌಂಟಲ್ಲಿ ಏನಿದೆ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಿದ್ರೆ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ದಿಸ್ ವಿಲ್ ಬಿ ಮೈ ನೀವು ಯೂಟ್ಯೂಬ್ ಮಾಡಿದೀವಲ್ಲ, ಅಕಸ್ಮಾತ್ ಅದು ಏನೋ ಚೆನ್ನಾಗಿ ಇನ್ನೂ ಏನಾದರೂ ಕ್ಲಿಕ್ ಆಯಿತು ಅಂದರೆ ಅದನ್ನ ಯಾವ್ದಾನ ಒಂದು ಬಡ ಮಕ್ಳಿಗೋ ಇಲ್ಲ ಅನಾಥ ಏನಾದರೂ ಒಂದು ಯೂಸ್ಫುಲ್ ಕೆಲಸ ಅಂತೂ ಮಾಡೇ ಮಾಡ್ತೀನಿ. ಅಕೌಂಟ್ ಸಿಕ್ಕಿದೆ ಹಂಗೆ. ಸೊ ಯಾರಿಗೂ ಮೋಸ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಆ ಥರ ಇದ್ದರೆ ನಾವು ಇದಕ್ಕೆ ಎಂಟ್ರಿನೂ ಆಗಲ್ಲ, ಏನೂ ಮಾಡಲ್ಲ, ಯೂಟ್ಯೂಬ್ ಏನೂ ಮಾಡಲ್ಲ, ಸಾಕು ಅಂದ್ಬಿಟ್ಟು ಇಲ್ಲಿಗೆ ಬಿಟ್ಬಿಟ್ಟು ನಮ್ದೇನಿದೆಯೋ ಕೆಲಸ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ಶಿವಗಾಯಿಸಿ ನನ್ನದು ವಿಡಿಯೋ. ಬಾಯ್.